ರಾಜಕೀಯದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ತನ್ನ ಮೊದಲ ಸಂಪುಟ ಸಭೆಯಲ್ಲೇ ಜನಪರ ಹಾಗೂ ಯುವಜನ ಕೇಂದ್ರಿತ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದೆ. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್, ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿ, ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡ್ತಾ ಇದೆ. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಡಿಕೆ ಶಿವಕುಮಾರ್ ಕರ್ನಾಟಕದ ರಾಜಕೀಯದಲ್ಲಿ ಒಂದು ಹೊಸ ಅಧ್ಯಾಯಕ್ಕೆ ಮುನ್ನಡೆಯನ್ನ ಕೊಟ್ಟಿರುವಂತದ್ದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿನ್ನೆ ಅಧಿಕೃತವಾಗಿ ಮುಖ್ಯಮಂತ್ರಿಯಾದ ಬಳಿಕ ಸರ್ಕಾರ ತನ್ನ ಮೊದಲ ಸಂಪುಟ ಸಭೆಯಲ್ಲಿ ಜನಪರ ಹಾಗೂ ಯುವ ಜನ ಕೇಂದ್ರಿತ ಮಹತ್ವದ ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಡಿಕೆಶಿ ಅವರಿಗೆ ಒಂದು ಬಹಳ ದೊಡ್ಡ ಕನಸಿದೆ. ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ನುವಂಥದ್ದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಯೂತ್ಸ್ ಹೆಚ್ಚಾಗಿ ಕೆಲಸ, ಅದರ ಜೊತೆಗೆ ಡೆವಲಪ್ಮೆಂಟ್ಸು, ಅದರ ಜೊತೆಗೆ ಅಭಿವೃದ್ಧಿ ಕಡೆ ಯೂತ್ಸ್ ಭಾಗಿಯಾಗಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ನಿನ್ನೆ 6 ಒಂದು ನಿರ್ಣಯಗಳನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಬಸ್ ಪಾಸ್ ಆಗಿರ್ಬೋದು, ಸರ್ಕಾರಿ ಖಾಲಿ ಹುದ್ದೆಗಳ ಭರ್ತಿ ಆಗಿರ್ಬೋದು, ಹಾಗೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಆದ್ಯತೆ. ನಾವು ಬಹಳಷ್ಟು IT ಕಂಪನಿಗಳಲ್ಲಿ ನೋಡ್ತಾ ಇದ್ದೀವಿ, ಕನ್ನಡಿಗರಿಗೆ ಮೊದಲ ಆದ್ಯತೆ ಯಾವತ್ತೂ ಇರೋದಿಲ್ಲ. ಕನ್ನಡ ಬರ್ದೇ ಇರೋರ್ನೆಲ್ಲ ತಂದು ಮುಖ್ಯ ಸೀಟ್ನಲ್ಲಿ ಕೂರಿಸ್ತಾರೆ. ಅವ್ರು ಹೇಳ್ದಂಗೆ ನಾವು ಕನ್ನಡಿಗರು ಕೇಳಬೇಕಾದಂಥ ಪರಿಸ್ಥಿತಿ ಇತ್ತೀಚಿನ IT ಫೀಲ್ಡ್ನಲ್ಲಿ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದೀವಿ. ಇದನ್ನ ತಲೆಯಲ್ಲಿ ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರು 6 ನಿರ್ಣಯಗಳಲ್ಲಿ ಒಂದು ನಿರ್ಣಯ, ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ಎಂಬ ಅಂಶ ಸೇರಿದಂತೆ ಹಲವು ಘೋಷಣೆಗಳನ್ನು ಹೇಳಿರುವಂಥದ್ದು. ಇವೆಲ್ಲ ಗಮನ ಸೆಳೆದಿವೆ. ಜೊತೆಗೆ ಭಾರತ್ ಜೋಡೋ ಯುವಕರ ಸಂಘ ರಚನೆಯಾಗಿರ್ಬೋದು, ಹಾಗೆ 3 ಅಂತಸ್ತಿನ ಮನೆಗಳಿಗೆ OC ವಿನಾಯಿತಿ ಹಾಗೂ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ ಮೀಸಲಿಡುವ ತೀರ್ಮಾನಕ್ಕೂ ಸಂಪುಟ ಒಪ್ಪಿಗೆಯನ್ನು ನೀಡಿರುವಂಥದ್ದು. ನಾವು ಗಮನಿಸಿದ್ವಿ, ಡಿಕೆ ಶಿವಕುಮಾರ್ ಏನು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅನ್ಕೊಂಡಿದ್ದಾರೆ. ಅದರಲ್ಲಿ ಎಸ್ಪೆಷಲಿ ಬೆಂಗಳೂರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಮೆಟ್ರೋ, ಟ್ರೈನು, ಬಸ್ಸು ಯಾವುದೂ ಅಲ್ಲ ರೀ. ಮುಖ್ಯವಾಗಿ ಬೇಕಾಗಿರೋದು ರೋಡ್ ಚೆನ್ನಾಗಿದೆಯಾ? ಎಂಥ ಒಂದು ರಾಜ್ಯವನ್ನಾದರೂ ನಾವು ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಮಾಡ್ಬೋದು. ಯಾವುದೇ ರಾಜ್ಯದವರು ಮೊದಲು ಬೇರೆ ರಾಜ್ಯಕ್ಕೆ ಕಾಲಿಟ್ಟಾಗ ಗಮನಿಸೋದೇ ರೋಡ್ ಚೆನ್ನಾಗಿದೆ ಅಂದರೆ ಒಂದು ರಾಜ್ಯವನ್ನ ಜಡ್ಜ್ಮೆಂಟ್ ಆಗಲೇ ಕೊಟ್ಬಿಡ್ತಾರೆ. ಅದೇ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ 6 ನಿರ್ಣಯಗಳನ್ನು ಏನು ತಗೊಂಡ್ರು, ಅದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್. ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ರಾಜ್ಯದಲ್ಲಿ, ಅವರಿಗೆ ಬಸ್ಸಲ್ಲಿ ಓಡಾಡುವಾಗ ಯಾವುದೇ ರೀತಿಯಾದಂತಹ ಶುಲ್ಕ ವಿಧಿಸುವಂತಿಲ್ಲ, ಉಚಿತ ಬಸ್ ಪಾಸ್ಗಳನ್ನು ಕೊಡಬೇಕು. ಅದೇ ರೀತಿ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆದೇಶವನ್ನು ಕೊಡಲಾಗಿದೆ. ಏನೀಗ ತಡೆ ಹಿಡಿದಿಡ್ತಿದ್ರು, ರಿಸರ್ವೇಷನ್ ಅನ್ನ ಮಾಡ್ತಾ ಇದ್ರು, ಅದ್ಯಾವುದನ್ನು ಕೂಡ ಕಂಟಿನ್ಯೂಟಿ ಮಾಡೋ ಹಾಗಿಲ್ಲ. ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆದೇಶವನ್ನ ಡಿಕೆ ಶಿವಕುಮಾರ್ ನಿನ್ನೆ ಮುಖ್ಯಮಂತ್ರಿಯಾದಂಥ ಸಂದರ್ಭದಲ್ಲಿ ಆದೇಶ ಕೊಟ್ಟಿರುವಂಥದ್ದು. ಜೊತೆಗೆ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ. ಇನ್ನು ಭಾರತ್ ಜೋಡೋ ಯುವಕರ ಸಂಘ ರಚನೆ, ಯುವಕರ ಸಂಘಗಳು ಹೆಚ್ಚಾಗಿ ಇರಬೇಕು. ಇವಾಗ ಯೂತ್ಸ್ಗಳು ಸಂಘ ಪರಿವಾರ ಏನು ಇಲ್ಲದೆ ಕೆಲಸ ಖಾಲಿ ಬಿಡಿ ಕೆಲಸ ಮಾಡಿಕೊಂಡು ಆರಾಮಾಗಿರ್ತಾರೆ. ಅದನ್ನು ಡಿಕೆ ಶಿವಕುಮಾರ್ ಅವರು ಮನಗಂಡು ಯುವಕರನ್ನು ಕೂಡ ಸಂಘ ಸಂಘಟನೆಗಳಲ್ಲಿ ಬ್ಯುಸಿ ಮಾಡೋದ್ರಿಂದ ನಮ್ಮ ದೇಶ, ನಮ್ಮ ರಾಜ್ಯ ಇನ್ನಷ್ಟು ಮುಂದುವರಿಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿ ಭಾರತ್ ಜೋಡೋ ಯುವಕರ ಸಂಘವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ಆದೇಶ ಕೊಟ್ಟಿರುವಂಥದ್ದು. ಹಾಗೆ 3 ಅಂತಸ್ತಿನ ಮನೆಗಳಿಗೆ OC ವಿನಾಯಿತಿ. ಇವಾಗ ಒಂದಂತಸ್ತು 2 ಅಂತಸ್ತು ಅಂತ ಬರ್ತಾ ಇದ್ರೆ ಅದಕ್ಕೆ ಹೆಚ್ಚಿನ OCಯನ್ನು ನಾವು ಕೊಡಬೇಕಾಗತ್ತೆ. ಸೊ ಇನ್ನು 3 ಅಂತಸ್ತಿನ ಮನೆಗಳಿಗೂ ಕೂಡ ಇನ್ನು OC ವಿನಾಯಿತಿ ಇರುತ್ತೆ. ಬೆಂಗಳೂರು ರಸ್ತೆಗಳಿಗೆ ಇದು ಮುಖ್ಯವಾಗಿ ಬೇಕಾಗಿರುವಂಥ ಅಂಶ. ಬೆಂಗಳೂರಿಗರಿಗೆ ಎಸ್ಪೆಷಲಿ ಬೆಂಗಳೂರು ರಸ್ತೆಗಳಿಗೆ 2,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ. ಯುವಕರು, ವಿದ್ಯಾರ್ಥಿಗಳ ಮೇಲೆ ವಿಶೇಷ ಫೋಕಸ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಅಭಿವೃದ್ಧಿಗೆ ಮೊದಲ ಸಂಪುಟದ ಗ್ರೀನ್ ಸಿಗ್ನಲ್ ನಿನ್ನೆ ಸಿಕ್ಕಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಇಷ್ಟು 6 ಅಜೆಂಡಾಗಳನ್ನು ನಿನ್ನೆ ಮುಖ್ಯಮಂತ್ರಿ ಆದಂತಹ ತಕ್ಷಣವೇ ಇಮಿಡಿಯೇಟ್ ಆಕ್ಷನ್ ಅನ್ನುವಂಥ ರೀತಿಯಲ್ಲಿ 6 ಆದ್ಯತೆಗಳನ್ನು ನಿನ್ನೆ ಘೋಷಣೆ ಮಾಡಿರುವಂಥದ್ದು. ಆದರೆ ಕೇವಲ ಭರವಸೆಗಳಾಗಿಯೇ ಉಳಿಯುತ್ತವಾ ಅಥವಾ ಇದು ನೆಲಮಟ್ಟದಲ್ಲಿ ಪರಿಣಾಮಕಾರಿಯಾಗಿ ಬದಲಾವಣೆಗೆ ಕಾರಣವಾಗುತ್ತವಾ ಅನ್ನೋದನ್ನು ನಾವು ಮುಂದಿನ ದಿನಗಳಲ್ಲಿ ಕುಳಿತು ನೋಡಿ ನಿರ್ಧರಿಸಿ ಆಮೇಲೆ ಮಾತಾಡಬೇಕಾಗತ್ತೆ. ಸದ್ಯಕ್ಕೆ ಮೊದಲ ಸಂಪುಟ ಸಭೆಯ 6 ಮಹತ್ವದ ತೀರ್ಮಾನಗಳು ರಾಜ್ಯದ ರಾಜಕೀಯ ಮತ್ತು ಆಡಳಿತ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇವರು ಬರೀ ಅನೌನ್ಸ್ಮೆಂಟ್ ಮಾಡೋದು ಮಾತ್ರವಲ್ಲ, ಇದನ್ನು ವಿಪಕ್ಷ ಸ್ಥಾನದಲ್ಲಿ ಕುತ್ಕೊಂಡವರು ಕೂಡ ಚರ್ಚೆ ಮಾಡ್ತಾರೆ. DKಶಿ CM ಆಗಿ 1 ವಾರ 2 ವಾರ ಆಗ್ತಾ ಇದ್ದಂತೆ ಈ ಎಲ್ಲ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಬಂದ ತಕ್ಷಣ ತಗೊಂಡ ದಿನವೇ ಇಷ್ಟೆಲ್ಲ ನೀವು 6 ಆದ್ಯತೆಗಳಿಗೆ ಹೇಳಿದ್ರಿ, 6 ಆದ್ಯತೆಗಳು ಬರೀ ಮರೀಚಿಕೆ ಆಗೋಯ್ತಾ?
ಬರೀ ಸ್ಟೇಟ್ಮೆಂಟ್ಗೆ ಮಾತ್ರ ಹೇಳಿಕೆ ಆಗೋಯ್ತಾ, ಮುಖ್ಯಮಂತ್ರಿಯಾಗಿ ಘೋಷಣೆಗೆ ಮಾತ್ರ ಸೀಮಿತವಾಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳು ಈ ಒಂದು ಪ್ರಶ್ನೆಯನ್ನ ಎತ್ತುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಮಿಡಿಯೇಟ್ ಆಕ್ಷನ್ ಅನ್ನುವಂತೆ ಡಿ ಕೆ ಶಿವಕುಮಾರ್ ನಿನ್ನೆ ಈ ಒಂದು ಭರವಸೆಗಳನ್ನು ಕೊಟ್ಟಿರುವಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಪರಿಣಾಮಕಾರಿ ಆಗುತ್ತಾ ಅಥವಾ ಸ್ಟೇಟ್ಮೆಂಟ್ ಆಗಿ ಉಳಿಯುತ್ತಾ ಅನ್ನೋದನ್ನ ನಾವು ಎಲ್ಲರೂ ಪ್ರಜಾಪ್ರಭುತ್ವದ ಪ್ರಜೆಗಳು ಕಾದು ನೋಡಬೇಕಾಗಿದೆ.